ಇದು ಶ್ರೀರಂಗಪಟ್ಟಣದಲ್ಲಿರುವ ತ್ರಿವೇಣಿ ಸಂಗಮ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ನನ್ನ ಮಗಳು ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ನಾವು 7 o'clock ಮನೆ ಬಿಟ್ವಿ, ಆದರೆ ಇಲ್ಲಿ ನೋಡಿದ್ರೆ 7:30 ಟ್ರಾಫಿಕ್ಕು. ಈ ಬೆಂಗಳೂರು ಟ್ರಾಫಿಕ್ ಮುಗಿಯದೇ ಇರೋ ಕತೆ. ನನ್ನ ಮಗಳು ಬೇಗ ಇದ್ದಿದ್ಲು, ಅದಕ್ಕೆ ಅವಳಿಗೆ ನಿದ್ದೆ ಬರ್ತಿತ್ತು, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು. ನೆಕ್ಸ್ಟ್ ನಾವು ಹೋಗಿದ್ದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಅದು ಯಾವ ಹೋಟ್ಲಿಗೆ ಗೊತ್ತಾ? ಕದಂಬ ವೆಜ್. ಇದಿರೋದು ನೈಸ್ ರೋಡ್ ಜಂಕ್ಷನಲ್ಲಿ. ಈ ಹೋಟೆಲ್ ಎಂಟ್ರೆನ್ಸಲ್ಲೇ ಬೇಕ್ರಿ ಇತ್ತು, ಮತ್ತು ಡಿಫ್ರೆಂಟ್ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ರು. ಐಸ್ ಕ್ರೀಮ್, ಫ್ರೂಟ್ ಜ್ಯೂಸ್ ಎಕ್ಸೆಟ್ರಾ ಕೂಡ ಇತ್ತು. ನಾವು ಒಳಗಡೆ ಹೋದ್ವಿ ಬಿಕಾಸ್ ಇಟ್ ವಾಸ್ ಎ ಬ್ರೇಕ್ಫಾಸ್ಟ್ ಟೈಮ್ ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ತುಂಬ ನೀಟಾಗಿತ್ತು. ಆ್ಯಸ್ ಎ ಬ್ರೇಕ್ಫಾಸ್ಟ್ ನಾವು ಇಡ್ಲಿ ವಡೆ, ಮಸಾಲೆ ದೋಸೆ, ಸೆಟ್ ದೋಸೆನ ಆರ್ಡ್ರ್ ಮಾಡಿದ್ವಿ. ನನ್ನ ಮಗಳಿಗೆ ಸೆಟ್ ದೋಸೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇಟ್ ವಾಸ್ ಸೋ ಯಮ್ಮಿ. ಫೈನಲಿ ಕಾಫಿ ಕೂಡ ತುಂಬ ಚೆನ್ನಾಗಿತ್ತು. ಆನ್ ದ ವೇ ಇಟ್ ವಾಸ್ ಟೂ ಸನ್ನಿ ಬಟ್ ವೆರಿ ಕೂಲ್ ಬ್ರೀಸ್. ಹಂಗೆ ನನ್ನ ಮಗಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಅದು ಇದು ಏನೋ ಒಂದು ತರಲೆ ಮಾಡ್ತಿದ್ಲು ಆ್ಯಂಡ್ ರೀಸೆಂಟಾಗಿ ಕಣ್ಣೊಡೆದು ಬೇರೆ ಕಲ್ತ್ಕೊಂಡು ಅದನ್ನೇ ರಿಪೀಟೆಡಾಗಿ ಮಾಡ್ತಾಯಿದ್ಲು. ಅರೌಂಡ್ 12:30ಗೆ ಶ್ರೀರಂಗಪಟ್ಟಣದಲ್ಲಿರೋ ತ್ರಿವೇಣಿ ಸಂಗಮಕ್ಕೆ ರೀಚ್ ಆದ್ವಿ. ಇಲ್ಲಿ ಕಾವೇರಿ, ಹೇಮಾವತಿ ಮತ್ತು ಲೋಕಪಾವನಿ ಅನ್ನೋ 3 ನದಿಗಳು ಸೇರುತ್ತೆ. ಅದಕ್ಕೆ ಈ ಪ್ಲೇಸ್ನ ತ್ರಿವೇಣಿ ಸಂಗಮ ಅನ್ನೋದು. ಮತ್ತೆ ಪಿತೃಪಕ್ಷದಲ್ಲಿ ಪಿತೃದೋಷ ನಿವಾರಣೆ ಮಾಡಲು ಇಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ. ಈ ಬಿಸಿಲಿಗೆ ತಲೆ ಅಂತೂ ಸುಡ್ತಿತ್ತು, ಆದ್ರೂ ನಾನು ನನ್ನ ಮಗಳು ವಾಟರ್ ಕಾಲಿಟ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದ್ವಿ. ಇಲ್ಲಿ ಎಷ್ಟೊಂದು ಮೀನುಗಳು ಆಟ ಆಡ್ತಿದ್ವು, ಮತ್ತೆ ನಮ್ಮ ಹತ್ರ ಬರೋ ಥರ ಆಕ್ಟಿಂಗ್ ಮಾಡಿ ವಾಪಸ್ ಓಡೋಗ್ತಿದ್ವು. ನನ್ನ ಮಗಳು ಇದನ್ನ ನೋಡಿ ಫುಲ್ ಎಕ್ಸೈಟ್ ಆಗ್ತಿದ್ಲು. ನಾವು ಪಿಂಡ ಪ್ರದಾನ ಮಾಡಿ ಬರೋಷ್ಟೊತ್ತಿಗೆ ನಮ್ಮ ಕಾರ್ ಹಿಂದೆ ಮುಂದೆ ಬರೀ ಕೋತಿಗಳೇ. ಇದನ್ನ ನೋಡಿ ನನ್ನ ಮಗಳಂತೂ ಕುಂದಾಡ್ತಿದ್ಲು, ಯಾಕಂದರೆ ಅವಳಿಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ನಾವು ನೆಕ್ಸ್ಟ್ ಹೋಗಿದ್ದು ನಿಮಿಷಮ್ಮ ದೇವಸ್ಥಾನಕ್ಕೆ. ಇವತ್ತು ಕ್ರೌಡು ತುಂಬ ಕಮ್ಮಿ ಇತ್ತು, ಅದಕ್ಕೆ ಜಾಸ್ತಿ ಜನ ಇರಲಿಲ್ಲ, ನಮಗೆ ಬೇಗ ದರ್ಶನ ಮುಗೀತು. ನೆಕ್ಸ್ಟ್ ನಾವು ಹೋಗಿದ್ದು ಕುದುರೆ ಸವಾರಿಗೆ. ನನಗಂತೂ ತುಂಬ ಭಯ ಆಗ್ತಿತ್ತು, ಬಟ್ ನನ್ನ ಮಗಳು ಶಿ ಜಸ್ಟ್ ಎಂಜಾಯ್ ದ ರೈಡ್. ನೆಕ್ಸ್ಟು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಪಾರ್ಟ್ 2 ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಮತ್ತು ಮಿಸ್ ಮಾಡ್ದಲೇ ಫಾಲೋ ಮಾಡಿ. ಥ್ಯಾಂಕ್ ಯು.